ಓಕೆ, ಸೊ ಇವಾಗ ಸ್ಕ್ರೀನ್ ಶೇರ್ ಮಾಡಿದ್ದಲ್ಲ, ಕಾಣಿಸ್ತಿಲ್ಲ ಸ್ಕ್ರೀನ್. ಸೊ ಲೆಟ್ ಮಿ ಲಾಗ್ ಇನ್ ಟು ದಿಸ್. One second. Okay, so now, ಸೊ ಇವಾಗ ಡೌನ್ ಪೇಮೆಂಟ್ ಮಾಡಬೇಕಲ್ವಾ? ಸೊ ಡೌನ್ ಪೇಮೆಂಟ್ ಮಾಡಬೇಕು ಅಂತಂದ್ರೆ, ಸೊ ದೇರ್ ಇಸ್ ಎ ಟಿ ಕೋಡ್. ಓಕೆ, ಸೊ F-47. ಸೊ ನೀವು F-47 ಬಂದ್ಬಿಟ್ಟು ಡೌನ್ ಪೇಮೆಂಟ್ ರಿಕ್ವೆಸ್ಟ್, ನೀವು ಡೌನ್ ಪೇಮೆಂಟ್ ರಿಕ್ವೆಸ್ಟ್ ರೈಸ್ ಮಾಡೋದಾದ್ರೆ F-47. ಅಂಡ್ ಸೊ ಇಫ್ ಯು ವಾಂಟ್ ಟು ಮೇಕ್ ಎ ಡೌನ್ ಪೇಮೆಂಟ್ F-48. F-48. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ಸೊ ನೀವು ಪೋಸ್ಟ್ ಮಾಡಬೇಕು. ಸೊ ಡಾಕ್ಯುಮೆಂಟ್ ಡೇಟ್ ಹಾಕಬೇಕು, ಡಾಕ್ಯುಮೆಂಟ್ ನಂಬರ್ ಹಾಕಬೇಕು, ಲೈಕ್ ಇನ್ವಾಯ್ಸ್ ಹೆಂಗೆ ರೈಸ್ ಮಾಡ್ತೀವಲ್ಲ ಸೊ ಅದೇ ಥರ. ಬಟ್ ಸೊ ಇಲ್ಲಿ ವೆಂಡರ್ ಅಕೌಂಟ್ ಹಾಕ್ತೀವಿ, ಸೊ ಬ್ಯಾಂಕ್ ಅಕೌಂಟ್ ಹಾಕ್ತೀವಿ, ಬಟ್ ಇಲ್ಲಿ ಸ್ಪೆಷಲ್ ಜಿಎಲ್ ಇಂಡಿಕೇಟರ್ ಮ್ಯಾಂಡೇಟರಿ ಆಗಿರುತ್ತೆ. ಸೊ ನೀವು ಯಾವ ಸ್ಪೆಷಲ್ ಜಿಎಲ್ ಇಂಡಿಕೇಟರ್ ಹಾಕ್ತೀರಾ, ಸೊ ಆ ಸ್ಪೆಷಲ್ ಜಿಎಲ್ ಇಂಡಿಕೇಟರ್ ಥ್ರೂ ಲೈಕ್ ಅಗೇನ್ ಎಷ್ಟೇನಾಗುತ್ತೆ, ಸೊ ನೀವು ಡೌನ್ ಪೇಮೆಂಟ್ ಮಾಡ್ಬೋದು. ಸೊ ಇವಾಗ ಸೊ ನಿಮಗೆ ಸ್ಪೆಷಲ್ ಜಿಎಲ್ ಇಂಡಿಕೇಟರ್ ಅಂದ್ರೆ ಏನು, ಸೊ ಹೆಂಗ್ ಕಾನ್ಫಿಗರೇಷನ್ ಮಾಡೋದು ಅಂತ ಹೇಳ್ತೀನಿ ನಾನು. ಸೊ ಇವಾಗ FBKP ಇಸ್ ಅ ಟಿ ಕೋಡ್. ಸೊ FBKP ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾನ್ಫಿಗರೇಷನ್ಸ್ ಕಂಪ್ಲೀಟ್ ಸ್ಕ್ರೀನ್ ಕಾಣುತ್ತೆ. ಸೊ ಸ್ಪೆಷಲ್ ಜಿಎಲ್ಸ್ ಇದೆ, ಸೊ ಇದರಲ್ಲಿ ಸ್ಪೆಷಲ್ ಜಿಎಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಟೈಪ್ಸ್ ಇರುತ್ತೆ. ಸೊ ಡಿ ಮೀನ್ಸ್ ಕಸ್ಟಮರ್, ಕೆ ಮೀನ್ಸ್ ವೆಂಡರ್. ಇದು ನಿಮಗೆ ಗೊತ್ತಿದೆ ಅಲ್ವಾ, ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ, ಡಿ ಮೀನ್ಸ್ ಕಸ್ಟಮರ್ ಅಂಡ್ ಕೆ ಮೀನ್ಸ್ ವೆಂಡರ್ ಅಂತ. ಸೊ ಇವಾಗ ನಮಗೆ ಆಲ್ರೆಡಿ ನೋಡ್ಬೋದು ಸುಮಾರು ಇದೆ ಸ್ಟ್ಯಾಂಡರ್ಡ್ಸ್ ಇವೆಲ್ಲ. ಓಕೆ, ಸ್ಟ್ಯಾಂಡರ್ಡ್ ಎಲ್ಲ ಸ್ಪೆಷಲ್ ಜಿಎಲ್ ಇಂಡಿಕೇಟರ್ಸ್. ನೀವು ಹೊಸ್ದಾಗಿ ಕ್ರಿಯೇಟ್ ಮಾಡ್ತೀರಾ ಅಂತಂದ್ರೆ ಹೊಸ್ದಾಗಿ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇಲ್ಲಿ ಆಲ್ರೆಡಿ ಸ್ಟ್ಯಾಂಡರ್ಡ್ ಇದೆ, ಅದಕ್ಕೆ ಕಾನ್ಫಿಗರೇಷನ್ಸ್ ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ಡೂ ದ ಕಾನ್ಫಿಗರೇಷನ್ಸ್. ಓಕೆ, ಸೊ ಚಾರ್ಟ್ ಆಫ್ ಅಕೌಂಟ್ ಹಾಕಬೇಕು. ಸೊ JIFL ಎಂಟರ್. ಸೊ ಇವಾಗ ಅಡ್ವಾನ್ಸ್ ಪೇಮೆಂಟ್ ಅಗೇನ್ಸ್ಟ್ ದ ಕಸ್ಟಮರ್. ಓಕೆ, ಸೊ ಇಲ್ಲಿ ನಿಮಗೆ ರಿಕನ್ಸಿಲೇಷನ್ ಅಕೌಂಟ್ ಸ್ಪೆಷಲ್ ಜಿಎಲ್ ಅಕೌಂಟ್ ಅಂತ 2 ಜಿಎಲ್ ಅಕೌಂಟ್ ಕೇಳ್ತಾರೆ. ಸೊ ಏನಕ್ಕೆ ಇದು 2 ಜಿಎಲ್ ಅಂತ ಹೇಳ್ತೀನಿ ನಿಮಗೆ. ಓಕೆನಾ, ಸೊ ಒಂದು ಬಂದ್ಬಿಟ್ಟು ಅಕೌಂಟ್ಸ್ ಪೇಯಬಲ್ ಇರುತ್ತೆ, ಸೊ ಇನ್ನೊಂದು ಬಂದ್ಬಿಟ್ಟು ಏನು ಮಾಡ್ತೀರಾ ನೀವು ಡೌನ್ ಪೇಮೆಂಟು ರಿಕನ್ಸಿಲೇಷನ್ ಜಿಎಲ್ದು ಅದಿರುತ್ತೆ. ಸೊ ನಾವು ಇವಾಗ FS00 ಓಪನ್ ಮಾಡ್ಕೊಳ್ಳೋಣ. ನಾವು ಜಿಎಲ್ ಕಾನ್ಫಿಗರೇಷನ್ಸ್ ಮಾಡಿದೀವಲ್ಲ, FS00 ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಏನೇನು ಜಿಎಲ್ ಕಾನ್ಫಿಗರೇಷನ್ಸ್ ಮಾಡಿದ್ದೀವಿ, ಫಾರ್ ಎಕ್ಸಾಂಪಲ್ ಕರೆಂಟ್ ಲಯಬಿಲಿಟೀಸ್ ಆರ್ ಕರೆಂಟ್ ಅಸೆಟ್. ನಾವು ಅಡ್ವಾನ್ಸ್ ಜಿಎಲ್ಸ್ನ ಕ್ರಿಯೇಟ್ ಮಾಡಿಲ್ವಾ? ಓಕೆ, ಸೊ ವಿಲ್ ಕ್ರಿಯೇಟ್ ಅಡ್ವಾನ್ಸ್ ಜಿಎಲ್. ಓಕೆ, ಸೊ ಏನಂದ್ರೆ ಅಡ್ವಾನ್ಸ್ ರಿಸೀವ್ಡ್ ಬಂದ್ಬಿಟ್ಟು, ಗಿವ್ ಮಿ ಎ ಸೆಕೆಂಡ್. ಹಲೋ, Here you have mentioned incident 133. 133 why you have 133 which I have raised for FFID. It's confused why you have mentioned 992 and above you have mentioned 133. Now both I have mentioned. One is like which I have raised for the FFID access,
and another one is the main incident number which user has been raised. अच्छा, Mm. ठीक है. Okay. So, Yeah, thank you. Bye. Okay. So ಇವಾಗ ನಾವು ಅಕೌಂಟ್ಸ್ ಕರೆಂಟ್ ಲಯಬಿಲಿಟೀಸ್ ಅಂಡ್ ಕರೆಂಟ್ ಅಸೆಟ್ಸ್ ಅಲ್ಲಿ ಆಕ್ಚುಲಿ ಕ್ರಿಯೇಟ್ ಮಾಡ್ಕೋಬೇಕು. ವಿ ಆರ್ ನಾಟ್ ಕ್ರಿಯೇಟೆಡ್. ಓಕೆ, ಸೊ ಒಂದು ಜಿಎಲ್ನ ಕ್ರಿಯೇಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇವಾಗ ಕರೆಂಟ್ ಅಸೆಟ್ಸ್ ಅಂತ ಬಂದಾಗ ಇಟ್ ಇಸ್ ಲಯಬಿಲಿಟೀಸ್, ರೈಟ್? ವೇರ್ ಇಸ್ ಕರೆಂಟ್ ಅಸೆಟ್ಸ್? ಸೊ ಕರೆಂಟ್ ಅಸೆಟ್ಸ್ ಅಂತ ಬಂದಾಗ ಇಲ್ಲಿ 1 2 3 4 5 ರೇಂಜಸ್ ಆಗೋಗಿದೆ. ಸೊ ನೆಕ್ಸ್ಟ್ 6 ರೇಂಜಸ್ ತಗೋಣ. ಕಾಪಿ ದಿಸ್ 6th ರೇಂಜ್, ಎಂಟರ್ ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ ಏನಾಗಿರುತ್ತೆ ಅಂದರೆ ಡೌನ್ ಪೇಮೆಂಟ್, ಓಕೆ, ಡೌನ್ ಪೇಮೆಂಟ್. ಸೊ ಇದು ಪೇಯ್ಡ್ ಇದು. ಓಕೆ, ಸೊ ನೀವೇನೇನು ಅಡ್ವಾನ್ಸ್ ಆರ್ ಡೌನ್ ಪೇಮೆಂಟ್ ಪೇ ಮಾಡಿರ್ತೀರಾ, ಸೊ ಅದು. ಓಕೆ, ನೆಕ್ಸ್ಟ್ ಕಂಟ್ರೋಲ್ ಡೇಟಾ. ಸೊ ನೀವು ಅಡ್ವಾನ್ಸು ಅಥವಾ ಡೌನ್ ಪೇಮೆಂಟ್ ಪೇ ಮಾಡಿದ್ರೆ, ಸೊ ನೀವು ಯಾರಿಗೆ ಪೇ ಮಾಡ್ತೀರಾ? ಯು ವಿಲ್ ಪೇ ಟು ದ ವೆಂಡರ್. ಸೊ ವೆಂಡರ್ ರೀಕನ್ಸಿಲೇಷನ್. ಸೊ ರೀಕನ್ಸಿಲೇಷನ್ ಅಕೌಂಟ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಗೋ ಟು ದ ಕ್ರಿಯೇಟ್ ಬ್ಯಾಂಕ್ ಆ್ಯಂಡ್ ರಿಮೂವ್ ದ ಟ್ಯಾಕ್ಸ್, maintain the reconciliation. Reconciliation account. Okay, we have not maintained anything for the reconciliation, so you just mention in the general category. Okay, and save it. Okay, so it will not allow to open item amendment. Go to the control data, remove the open item amendment and save. Okay, so down payment ಒಂದು ಕ್ರಿಯೇಟ್ ಮಾಡಿದ್ವಿ, ರೈಟ್? ನೆಕ್ಸ್ಟ್ ಲಯಬಿಲಿಟೀಸ್ ಅಂಡರ್ ಒಂದು ಕ್ರಿಯೇಟ್ ಮಾಡೋಣ. ಇನ್ನೂ 6 ಅಲ್ವಾ ನೀನು ರೇಂಜ್ ತೊಗೊಂಡು. ಸೊ 6, ಎಂಟರ್, go to description. So advance received. ಓಕೆ, ಸೊ ಅಡ್ವಾನ್ಸ್ ರಿಸೀವ್ಡ್ ಅಂದರೆ ನಮ್ಗೆ ಲಯಬಿಲಿಟಿ ಅಲ್ವಾ, ನಾವು ಪೇ ಬ್ಯಾಕ್ ಮಾಡಬೇಕು ಇಲ್ಲ ಎಗೇನಿಸ್ಟ್ ದಟ್. ಸೊ ನಾವು ಅಡ್ವಾನ್ಸ್ ಯಾರ ಹತ್ರ ತೊಗೊತೀವಿ? ಕಸ್ಟಮರ್ ಹತ್ರ, ರೈಟ್? ಸೊ ಕಸ್ಟಮರ್ ರಿಕನ್ಸಿಲೇಷನ್, ರಿಮೂವ್ ದಿಸ್, ಗಿವ್ ದ ಒನ್, ಸೆಟ್. ಓಕೆ, ಸೊ ಇವಾಗ ನಾವಿಲ್ಲಿ ಜಿ ಎಲ್ ಅಕೌಂಟ್ ಹಾಕುವಾಗ, ಸೊ ಯಾವ್ಯಾವ ಜಿ ಎಲ್ ಅಕೌಂಟ್ ಹಾಕಬೇಕು? ಫಸ್ಟ್ ರೀಕನ್ಸಿಲೇಷನ್ ಜಿ ಎಲ್ ಅಕೌಂಟ್ ಹಾಕಬೇಕು. ಸೊ ರೀಕನ್ಸಿಲೇಷನ್ ಜಿ ಎಲ್ ಅಕೌಂಟ್ ಯಾವುದು ನಮಗೆ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಇದು ಲಯಬಿಲಿಟೀಸ್ ಅಲ್ಲಿ reconciliation GLs, accounts payable. I will go to this. You can't display option. Can't display option. Okay. ಸೊ ಇವಾಗ ಇಲ್ಲಿ ನೋಡಿ ವೆಂಡರ್ ರೀಕನ್ಸಿಲೇಷನ್ ಆಲ್ರೆಡಿ ಇದೆ ರೀಕಾನ್ ಅಕೌಂಟ್ ಆಗಿ. ಸೊ ಐ ಕ್ಯಾನ್ ಅಸೈನ್ ದಿಸ್. ಸೊ ಇದನ್ನ ಕಸ್ಟಮರ್ ತಗೊಂಡು ಏನಿದು ಕಸ್ಟಮರ್ ಆಗಿರೋದ್ರಿಂದ ಲಯಬಿಲಿಟಿ ಕರೆಕ್ಟ್ ಆಗಿದೆ. ಬಟ್ ಅಕೌಂಟ್ಸ್ ಪೇಯಬಲ್, ಅಕೌಂಟ್ಸ್ ರಿಸೀವಬಲ್, ಇದು ಕ್ರಿಯೇಟಿವ್ಸ್. ಸೊ ಈ ಜಿ ಎಲ್ನ ತಗೋಬೇಕು ಕಸ್ಟಮರ್ ಆಗಿರೋದು. ಓಕೆ, ಸೊ ನಾವು ಕಸ್ಟಮರ್ ಮಾಡ್ತಾ ಇದೀವಲ್ಲ ಇವಾಗ. ಸೊ ಕಾಪಿ ದಿಸ್, ಪೇಸ್ಟ್ ದಿಸ್ ರೀಕಾನ್. ಸ್ಪೆಷಲ್ ಜಿ ಎಲ್ ಅಕೌಂಟ್ ಯಾವ್ದು ನಾವು ಮಾಡಿರೋದು? ಡೌನ್ ಪೇಮೆಂಟ್ ಅಡ್ವಾನ್ಸ್ ರಿಸೀವ್ಡ್, ಕಸ್ಟಮರ್ ಇಂದ ರಿಸೀವ್ ಆದರೆ. ಓಕೆ, ಸೊ ಇಟ್ ಈಸ್ ಅ ಲಯಬಿಲಿಟಿ. ಸೊ ಈ ಜಿ ಎಲ್ನ ಕಾಪಿ ದಿಸ್ ಅಂಡ್ ಸೇವ್. ಸೊ ನಾವು ಸೇವ್ ಇಟ್. ಸೊ ನಾವು ಸೇವ್ ಮಾಡಿದೆವು. ದ ಸೇಮ್ ವೇ ಐ ವಿಲ್ ಡೂ ಇಟ್ ಫಾರ್ ದ ವೆಂಡರ್. ಗೋ ಬ್ಯಾಕ್. ಸೊ ವೆಂಡರ್ ಬಂದ್ಬಿಟ್ಟು ಕೆ ಅಲ್ವಾ ಡೌನ್ ಪೇಮೆಂಟು, ಕೆ. ಸೊ ಡಬಲ್ ಕ್ಲಿಕ್ ಮಾಡಿ. ಸೊ ರೀಕನ್ಸಿಲೇಷನ್ ಅಕೌಂಟ್ ಏನಿದೆ ವೆಂಡರ್ಗೆ, ಇದು ರೀಕನ್ಸಿಲೇಷನ್. ಸೆಲೆಕ್ಟ್ ದಿಸ್ ರೀಕನ್ಸಿಲೇಷನ್ ಅಕೌಂಟ್, ಪೇಸ್ಟ್ ಹಿಯರ್
and this is the reconciliation account like special GL account. So enter and set. Okay. So ಇವಾಗ ನಾನು ಎರಡರದ್ದು ಕಾನ್ಫಿಗರೇಷನ್ಸ್ ಮಾಡಿದ್ದೀನಿ. ಸೊ ನಾವು ವಿಲ್ ಡೂ ದ ಪೋಸ್ಟಿಂಗ್ಸ್. ಓಕೆ, one second. One second. ಓಕೆ, ಸೊ ನಾವು ಇವಾಗ ಸ್ಪೆಷಲ್ ಜೈಲ್ದು ಟ್ರಾನ್ಸಾಕ್ಷನ್ ಮಾಡಿದ್ವಿ, ನಾವು ಪೋಸ್ಟಿಂಗ್ ಮಾಡೋಣ ಇವಾಗ. ಓಕೆ, ಸೊ ಡಾಕ್ಯುಮೆಂಟ್ ಡೇಟ್, ಡಾಕ್ಯುಮೆಂಟ್ ಡೇಟ್, ಟೆಕ್ಸ್ಟ್ ಹಾಕೋಣ. ಸೊ ಇದೆಲ್ಲ ಮೇಂಟೈನ್ ಮಾಡಬೇಕು, JFL ಅಲ್ವಾ. ಫಸ್ಟ್ ಒನ್ ಟೈಮ್ ಮೇಂಟೈನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ INR. ಓಕೆ, ಸೊ ಪೀರಿಯಡ್ ಆಟೋಮೆಟಿಕಲಿ ಕ್ಲಿಕ್. We are doing the payment, right? So vendor down payment. So against the vendor, ಸೊ ನಾನು ಯಾವ ವೆಂಡರ್ಗೆ ಮಾಡ್ತಾ ಇದ್ದೀನಿ, ವೆಂಡರ್ ಅಕೌಂಟ್ ನಂಬರ್ನ ಕ್ಲಿಕ್ ಮಾಡ್ಕೋಬೇಕು. ನನಗೆ ವೆಂಡರ್ ಅಕೌಂಟ್ ನಂಬರ್ ಗೊತ್ತಿಲ್ಲ, ಸೊ ಐ ಪಿಕ್ ಫ್ರಮ್ ಇಯರ್. ಒಂದು ಕ್ರಿಯೇಟ್ ಮಾಡಿದ್ವಲ್ವಾ ಫೆಡೆಕ್ಸ್ದು, ಸೊ ಐ ವಿಲ್ ಕ್ಲಿಕ್ ಸ್ಪೆಷಲ್ ಜೀಲ್ ಇಂಡಿಕೇಟರ್ ಎ. ಸೊ ಏನೇ ಅಲ್ವಾ ನಾವು ಮೇಂಟೈನ್ ಮಾಡಿರೋದು ವೆಂಡರ್ದು, ಬೇಕು ಅನ್ನೋ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸೊ ಕೆ ಆ್ಯಂಡ್ ಎ ಇಸ್ ದ ಸ್ಪೆಷಲ್ ಜಿಯರ್ ಇಂಡಿಕೇಟರ್, ಅಕೌಂಟ್ ಟೈಪ್ ಕೆ ವೆಂಡರ್. ಸೊ ಕರೆಕ್ಟಾಗಿದೆ. ಕೆ ಆ್ಯಂಡ್ ಇದು ಪೇಯಬಲ್ ಅಕೌಂಟ್. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಬ್ಯಾಂಕ್ ಅಕೌಂಟಲ್ಲಿ SBI ಔಟ್ ಗೋಯಿಂಗ್ ಅಲ್ವಾ, 5001. ಓಕೆ, ಸೊ ಪ್ರಾಫಿಟ್ ಸೆಂಟರ್ ಏನು ಕ್ರಿಯೇಟ್ ಮಾಡಿದ್ವಿ ನಾವು, 1000. ಓಕೆ, ಲೆಟ್ ಇಟ್ ಬಿ. ಸೊ ವಿಲ್ ಚೆಕ್ ಇಟ್. ಸೊ ವೆಂಡರ್ ಡೌನ್ ಪೇಮೆಂಟ್, ನಾವು ಕ್ಲಿಕ್ ಆನ್ ಎಂಟರ್. ಅದು ಅಮೌಂಟ್ ಹಾಕ್ಬೇಕು, ಒಂದು 10,000 ಪೇಮೆಂಟ್ ಮಾಡ್ತೀನಿ. ಪ್ರಾಫಿಟ್ ಸೆಂಟರ್ ಯಾವುದು ನಾವು ಕ್ರಿಯೇಟ್ ಮಾಡೋದು, 1001. Then I will try that. Enter. Yes, 1001. Okay, 10,000 rupees. Okay, so next profit center 1001 and cost center also I have created. Cost center ಏನು ಗೊತ್ತಾ, ಇಲ್ಲಿ ಇದೆ ಬಿಡಿ, 1001. So enter down payment, document, stimulate. ಓಕೆ, ಸೊ ಇವಾಗ ಡೌನ್ ಪೇಮೆಂಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನೋಡ್ಬೋದು ನೀವು, ಹೋಸ್ಟಿಂಗ್ ಕೀಸ್ ಬಂದ್ಬಿಟ್ಟು 29A. 29A ಏನಕ್ಕೆ ಪಿಕ್ ಆಗಿದೆ ಅಂತಂದರೆ ಇಲ್ಲಿ ನೋಡ್ಕೊಳ್ಬೇಕು ಅಂದರೆ, ಸೊ ಯಾವ ಹೋಸ್ಟಿಂಗ್ ಕೀ ಇದೆ ಅಂತ. ನಾವು ಇವಾಗ ಪೇ ಮಾಡ್ತಾರೆ ಸ್ಪೆಷಲ್ ಜೇಲ್ಗಲ್ವಾ, 29A ಬಂದ್ಬಿಟ್ಟು ನಿಮಗೆ ಸ್ಪೆಷಲ್ ಜೇಲ್ ಡೆಬಿಟ್ ಇರುತ್ತೆ. ಇಲ್ಲಿ ನೋಡಿ 29 ವೆಂಡರ್ ಅಕೌಂಟ್ ಡೆಬಿಟ್. ಓಕೆ, ಎ ಅನ್ನೋದು ಸ್ಪೆಷಲ್ ಜೇಲ್ ಇಂಡಿಕೇಟರ್ ನಾವು ಇವಾಗ ಅಸೈನ್ ಮಾಡಿರೋದು. ದಟ್ ಇಸ್ ವಾಟ್ 29A. ಆ್ಯಂಡ್ 50 ಮಾಮೂಲಿ ಗೊತ್ತಲ್ಲ, ಕ್ರೆಡಿಟ್, 50 ಉಂಟು ಕ್ರೆಡಿಟ್. ಓಕೆ, so that is the entries. Now I will post. Okay, so ಇವಾಗ ನೀವು FBL1N ವೆಂಡರ್ ಲೈನ್ ಐಟಮ್ ಡಿಸ್ಪ್ಲೇಗೆ ಹೋದರೆ FBL1N ವೆಂಡರ್ ಲೈನ್ ಐಟಮ್ ಡಿಸ್ಪ್ಲೇ. ಸೊ ಇಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ವೆಂಡರ್ ಯಾವುದು, ಆ ವೆಂಡರ್ ID ಹಾಕಿದ್ರೆ ವೆಂಡರ್ ಕೋಡ್, ಡಾಕ್ಯುಮೆಂಟ್, ಡಿಸ್ಪ್ಲೇ, ವೆಂಡರ್ ಕೋಡ್ ಇಸ್ 450100. 450100. ಓಕೆ, ಸೊ ಇಲ್ಲಿ ನೀವು ಸ್ಪೆಷಲ್ GL ಟ್ರಾನ್ಸಾಕ್ಷನ್ಸ್ ಇದೆಯಲ್ಲ ಇದನ್ನ ಟಿಕ್ ಮಾಡಬೇಕು. ಸೊ ಇದನ್ನ ಮಾರ್ಕ್ ಮಾಡಿಬಿಟ್ಟು ಇವಾಗ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಇವಾಗ ಎಕ್ಸಿಕ್ಯೂಟ್ ಮಾಡಿದ್ರೆ ತೋರಿಸುತ್ತೆ ಎಷ್ಟು ಓಪನ್ ಐಟಮ್ ಇದೆ ಅಂತ. ಓಕೆ, ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ವೆಂಡರ್ ಇನ್ವಾಯ್ಸ್ ಪೋಸ್ಟ್ ಮಾಡಲಿಲ್ವಾ, ಅದು ಗೊತ್ತಿಲ್ವಾ, ನೋಡಿದ್ವಿ ಅಂದರೆ ಕ್ಲಿಯರ್ ಕೂಡ ಮಾಡ್ಬಿಟ್ಟಿದ್ವಿ ಅನ್ಸುತ್ತಲ್ಲ ಪೇಮೆಂಟ್. ಓಕೆ, ದೆನ್ ಐ ವಿಲ್ ಕ್ಲಿಕ್ ಆನ್ ಆಲ್ ಐಟಮ್ಸ್. ಸೊ ಆಲ್ ಐಟಮ್ಸ್ ತಗೊಂಡ್ರೆ ಎಲ್ಲ ಬಂದ್ಬಿಡುತ್ತೆ. ಓಕೆ, ಸೊ ಕ್ಲಿಕ್ ಆನ್ ಆಲ್ ಐಟಮ್ಸ್, ಎಕ್ಸಿಕ್ಯೂಟ್.
ಓಕೆ, ಸೊ ಇಲ್ಲಿ ನೋಡಿ. ಸೊ ಇದೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ಪಾರ್ಷಲ್ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ವಾ ಅದು. ಸೊ ಇವಾಗ ಈ ವೆಂಡರ್ ಎಷ್ಟು ಇನ್ನು 10,000 ರೂಪಾಯಿ ಅಷ್ಟೇ ನಾವು ಇರೋದು. ಓಕೆ, ಸೊ ಇನ್ನು 10,000 ರೂಪಾಯಿ ನಾವು ಡೌನ್ ಪೇಮೆಂಟ್ ಮಾಡಿರೋದು. ಓಕೆನಾ. ಸೊ 10,000 ರೂಪಾಯಿ ನಮಗೆ ಇವಾಗ ಡೆಬಿಟ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ನೀವು ಯಾವಾಗ ಮ್ಯಾನ್ಯಲ್ ಲೈಕ್ ಇನ್ವಾಯ್ಸ್ ರೈಸ್ ಮಾಡ್ತೀರಾ, ಇಟ್ ವಿಲ್ ಬಿ ನಾಕ್ ಆಫ್ ಬಿಟ್ವೀನ್ ದ ಇನ್ವಾಯ್ಸ್. ಓಕೆ, ಸೊ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ನಿಮಗೆ FBZP ಕಾನ್ಫಿಗರೇಷನ್ APP ಪ್ರೋಗ್ರಾಮ್ ಕಾನ್ಫಿಗರೇಷನ್ಸ್ ಮಾಡ್ತೀನಲ್ಲ, ಸೊ ಅವಾಗ ಇದನ್ನ ಪೇಮೆಂಟ್ ಪಿಕ್ ಮಾಡ್ಕೊತೀನಿ. ಸೊ ಅಲ್ಲಿವರೆಗೂ ಅದು ಹಿಂಗೆ ಇರಲಿ. ಓಕೆ, ಸೊ ಓಪನ್ ಐಟಮ್ ಎಲ್ಲ ಇರಲಿ. ಸೊ ನೆಕ್ಸ್ಟ್ ನಾನು ನಿಮಗೆ ನೆಕ್ಸ್ಟ್ ಏನು ಕಾನ್ಫಿಗರೇಷನ್ಸ್ ಹೇಳ್ಕೊಡ್ತೀನಲ್ಲ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ದು, ಸೊ APP ಪ್ರೋಗ್ರಾಮ್ ಕಾನ್ಫಿಗರೇಷನ್ಸ್ನ ಎಕ್ಸ್ಪ್ಲೇನ್ ಮಾಡಿದಾಗ ಐ ವಿಲ್ ಎಕ್ಸ್ಪ್ಲೇನ್ ದಿಸ್. ಓಕೆ, now let me save this. So vendor down payment. Okay, so T code is 48. ಓಕೆ, ಸೊ ಕಸ್ಟಮರ್ಗೆ F-28 ಅಷ್ಟೇ. ಓಕೆ, ಸೊ ವೆಂಡರ್ ಕಸ್ಟಮರ್ಗೆ ಡಿಫರೆನ್ಸ್ ಸೇಮ್ ಇದೇ ಥರ ಮೇಂಟೈನ್ ಮಾಡಬೇಕು. ಕಾನ್ಫಿಗರೇಷನ್ಸ್ ಆಲ್ರೆಡಿ ಮೇಂಟೈನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದಕ್ಕೋಸ್ಕರ ಸೊ ಇವಾಗ ಸೊ ಸ್ಪೆಷಲ್ GL ಕಾನ್ಫಿಗ್. ಓಕೆ, ಸೊ ಸ್ಪೆಷಲ್ GL ಕಾನ್ಫಿಗರೇಷನ್ಸ್ ಯಾವ ಥರ ಮಾಡಬೇಕು ಅಂದರೆ FBKP. ಓಕೆ, ಸೊ FBKP ಇಸ್ ದ T ಕೋಡ್. ಓಕೆನಾ. ಸೊ ಈ ಥರ ಕಾನ್ಫಿಗರೇಷನ್ಸ್ನ ಮಾಡಬೇಕು. ಸೊ ಡೌನ್ ಪೇಮೆಂಟ್ಗೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು APP ಪ್ರೋಗ್ರಾಮ್ ಹೇಳ್ಕೊಡ್ತೀನಿ. ಸೊ ಇವಾಗ ಜಸ್ಟ್ ನಾನು ಥಿಯರಿಟಿಕಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ APP ಪ್ರೋಗ್ರಾಮ್ದು. ಸೊ ಯಾಕೆಂದರೆ ನಿಮ್ಮ ಇಂಟರ್ವ್ಯೂಲಿ ಕ್ವಶನ್ಸ್ ಹಿಂಗೆ ಕೇಳೋದು. ಓಕೆ, ಸೊ ಅದನ್ನ ಹೇಳ್ಬಿಡ್ತೀನಿ. ಸೊ FBZP, go to the FBZP configurations. That's what we call the APP configurations. Okay, ಸೊ ಇದು APP ಕಾನ್ಫಿಗರೇಷನ್ಸ್. APP ಅಂದರೆ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಅಂತ. ಸೊ ಈ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮಲ್ಲಿ ಈ 6 ಸ್ಟೆಪ್ಸ್ ಏನಿದೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಸ್ಟೆಪ್ಸಲ್ಲೇ ನಾವು ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ತೀವಿ. ಫಸ್ಟು ಆಲ್ ಕಂಪನಿ ಕೋಡ್ಸ್ ಅಂತಂದರೆ ನಿಮಗೆ ನೀವು ಸಿಸ್ಟಮಲ್ಲಿ ಯಾವ್ಯಾವ ಕಂಪನಿ ಕೋಡ್ ಇಟ್ಕೊಂಡಿದ್ದೀರಾ, ಸೊ ದಟ್ ಇಸ್ ವಾಟ್ ಆಲ್ ಕಂಪನಿ ಕೋಡ್ ಮೀನ್ಸ್. ಸೊ ಅದಕ್ಕೆಲ್ಲ ಯಾವ ಥರ ಮೇಂಟೈನ್ ಮಾಡಬೇಕು, ಏನು ಕಾನ್ಫಿಗರೇಷನ್ ಮಾಡಬೇಕು, ಐ ವಿಲ್ ಶೋ ಇಟ್. ಓಕೆ, ಸೊ ಗೋ ಟು ದ ಆಲ್ ಕಂಪನಿ ಕೋಡ್ಸ್, ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಸೊ ನಿಮ್ಮದು ಗ್ರೂಪ್ ಆಫ್ ಕಂಪನಿ ಇದೆಯಲ್ಲ, ಅದ್ರ ಅಂಡರಲ್ಲಿ ಎಷ್ಟು ಕಂಪನಿ ಕೋಡ್ಸ್ ಇದೆ ಎಲ್ಲ ಕಂಪನಿ ಕೋಡ್ಸು ಒಂದೊಂದೇ ನೀವು ಡಿಫೈನ್ ಮಾಡ್ಬೋದು. ಸೊ ನಮ್ದು ಇವಾಗ ಒಂದೇ ಇರೋದು, ನಾವು ಒಂದೇ ಕ್ರಿಯೇಟ್ ಮಾಡೋದು, JFL ಹಾಕ್ತೀನಿ. ಆ್ಯಂಡ್ ಸೆಂಡಿಂಗ್ ಕಂಪನಿ ಕೋಡ್ ಆಲ್ಸೋ ಸೇಮ್ ಬಿಕಾಸ್ ನಾವು JFL ಒಂದೇ ಇರೋದ್ರಿಂದ. ಆ್ಯಂಡ್ ಪೇಯಿಂಗ್ ಕಂಪನಿ ಕೋಡ್ ಆಲ್ಸೋ ಸೇಮ್. ಸೆಂಡಿಂಗ್ ಕಂಪನಿ ಕೋಡ್ ಸೇಮ್ ಮ್ಯಾಂಡೇಟರಿ ಅಲ್ಲ, ನೀವು ಮೇಂಟೈನ್ ಮಾಡದೇ ಇದ್ರೂ ನಡೆಯುತ್ತೆ, ಬಟ್ ಪೇಯಿಂಗ್ ಕಂಪನಿ ಕೋಡ್ ಇಸ್ ಮ್ಯಾಂಡೇಟರಿ. ಓಕೆ, ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪೇಯಿಂಗ್ ಕಂಪನಿ ಕೋಡ್ ಅಂಡ್ ಆಲ್ ಕಂಪನಿ ಕೋಡ್ ಅಂಡ್ ಸೆಂಡಿಂಗ್ ಕಂಪನಿ ಕೋಡ್ ಅಂದರೆ, ಸೊ ಆಲ್ ಕಂಪನಿ ಕೋಡ್ಸ್ ಅಂದರೆ ನಿಮ್ಮ ಗ್ರೂಪ್ ಆಫ್ ಕಂಪನಿ ಅಂಡರಲ್ಲಿ ಬರ್ತಕ್ಕಂಥ ಎಲ್ಲ ಕಂಪನಿ ಕೋಡ್ಸ್. ಓಕೆ, ಸೆಂಡಿಂಗ್ ಕಂಪನಿ ಕೋಡ್ಸ್ ಅಂತಂದರೆ ಸೊ ನೀವು ಯಾವ ಕಂಪನಿ ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಸೆಂಡ್ ಮಾಡ್ತಾ ಇದೆ ಅಂತ. ದೆನ್ ಪೇಯಿಂಗ್ ಕಂಪನಿ ಕೋಡ್ ಅಂದರೆ ನೀವು ಯಾವ ಕಂಪನಿ ಥ್ರೂ ಪೇ ಮಾಡ್ತಾ ಇದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ನಿಮ್ದು ಇವಾಗ ನಮ್ದು ಜಿಯೋ ಫ್ಯೂಯಲ್ಸ್ ಇದೆಯಲ್ಲ, ಇದೇ ಥರ ನಿಮಗೆ ಜಿಯೋ ನೆಟ್ವರ್ಕ್ ಇದೆ ಅಂತ ಇಟ್ಕೊಳ್ಳಿ ಇನ್ನೊಂದು ಕಂಪ್ನಿ. ಸೊ ಜಿಯೋ ನೆಟ್ವರ್ಕ್ ಕಂಪನಿಗೆ ನೀವು ಪೇಮೆಂಟ್ ಮಾಡಬೇಕು ಅಂದಾಗ ನೀವು ಜಿಯೋ ಫ್ಯೂಯಲ್ಸ್ಯಿಂದನೇ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಯು ಹ್ಯಾವ್ ಟು ಮೇಂಟೈನ್ ಎ paying company code is JFL and the company code is Jio Network. Okay, the sending company code also Jio Network. Okay, so paying company code will be changed. So aವಾಗ ಮಾತ್ರ ಚೇಂಜ್ ಆಗುತ್ತೆ. Okay, so that is what the configurations. Okay, and special GL indicator to be paid ಇದೆಯಲ್ಲ, ಸೊ ಇದು ನೀವು ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಥ್ರೂ ನೀವು ಏನಾದರೂ ಡೌನ್ ಪೇಮೆಂಟ್ ಮಾಡ್ತೀರಾ ಅಂದರೆ, ಸೊ ದೆನ್ ಯು ಹ್ಯಾವ್ ಟು ಅಸೈನ್ ದ ಸ್ಪೆಷಲ್ GL ಇಂಡಿಕೇಟರ್ ಇಯರ್. ಓಕೆ, ಸೊ ಇಲ್ಲಿ ಸ್ಪೆಷಲ್ GL ಇಂಡಿಕೇಟರ್ನ ಹಾಕಬೇಕು. ಸೊ ಇದೆಲ್ಲ ಟೋಲರೆನ್ಸ್. ಸೊ ಎಷ್ಟು ದಿನಕ್ಕೆ ಟೋಲರೆನ್ಸ್ ಮೇಂಟೈನ್ ಮಾಡಿದ್ರೆ ಸೊ ಡಿಸ್ಕೌಂಟ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಆ ಥರ ಇದು ಟೋಲರೆಂಟ್ ಮೇಂಟೈನ್ ಮಾಡಬೇಕು. ಓಕೆ, ಇಟ್ಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್, ಇಟ್ಸ್ ನಾಟ್ ಮ್ಯಾಂಡೇಟರಿ. ನಾವು ಸೇವ್ ಇಟ್. ಸೊ ಇವಾಗ ಆಲ್ ಕಂಪನಿ ಕೋಡಲ್ಲಿ ನಾವು ಡಿಫೈನ್ ಮಾಡಿದ್ವಲ್ವಾ, ಸೇಮ್ ವೇ ಪೇಯಿಂಗ್ ಕಂಪನಿ ಕೋಡ್ದು ಮಾಡಬೇಕು. ಸೊ ಇವಾಗ ಆಲ್ ಕಂಪನಿ ಕೋಡ್ ಆಯಿತು, ಪೇಯಿಂಗ್ ಕಂಪನಿ ಕೋಡ್. ನಾವು ಪೇಯಿಂಗ್ ಕಂಪನಿ ಕೋಡ್ ಮೇಂಟೈನ್ ಮಾಡಿದ್ವಿ ಅಷ್ಟೇ, ಬಟ್ ಇನ್ನೂ ಡಿಫೈನ್ ಮಾಡಿಲ್ಲ ನಾವು. ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಪೇಯಿಂಗ್ ಕಂಪನಿ ಕೋಡ್ ಯಾವ್ದು ನಮ್ಮದು JFL ಅಲ್ವಾ, ನಾವು ಆಲ್ರೆಡಿ ಅಸೈನ್ ಮಾಡೋದು JFL ತೊಗೊಳ್ಳಿ. ದೆನ್ ಇಲ್ಲಿ ರೇಂಜ್ ಮೇಂಟೈನ್ ಮಾಡಬೇಕು. ಸೊ ಮಿನಿಮಮ್ ಯಾವ ರೇಂಜಿಂದ ಅಮೌಂಟ್ ನೀವು ಪೋಸ್ಟ್ ಮಾಡ್ಬೋದು. ಸೊ 100 ರೂಪೀಸಿಂದ APP ಪ್ರೋಗ್ರಾಮ್ ರನ್ ಮಾಡಬೇಕಲ್ಲ, 10 ರೂಪೀಸಿಂದ 1 ರೂಪೀಸಿಂದ ಈ ಥರ ಒಂದು ರೇಂಜ್ನ ಮೇಂಟೈನ್ ಮಾಡೋದು ಫಾರ್ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್. ಸೊ ಇದೇನಾಗುತ್ತೆ, ಬೇಸ್ಡ್ ಆನ್ ದಿಸ್ ರೇಂಜ್ ಸೊ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ರನ್ ಆಗುತ್ತೆ. ಇದಕ್ಕಿಂತ ಕಡಿಮೆ ಇದ್ದರೆ ಅದನ್ನ ಮ್ಯಾನ್ಯಲ್ ಪೇಮೆಂಟ್ ಮಾಡ್ಕೋಬೋದು. ಓಕೆ,
ಸೊ ಈ ಥರ ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀವಿ. ಸೇವ್ ಇಟ್. ಓಕೆ, ಸೇವ್ ಆಯಿತು. ನೆಕ್ಸ್ಟ್ ಗೋ ಬ್ಯಾಕ್. ಸೊ ಇವಾಗ ಪೇಯಿಂಗ್ ಕಂಪನಿ ಕೂಡ ಆಯಿತು. ಸೊ ನಾವು ಪೇಮೆಂಟ್ ಮೆಥಡ್ ಇನ್ ಕಂಟ್ರಿ. ಸೊ ಇವಾಗ ನಮ್ಮದು ಇಂಡಿಯಾದಲ್ಲಿ ಯಾವ್ಯಾವ ಥರ ಪೇಮೆಂಟ್ ಮೆಥಡ್ಸ್ ಇದೆ, ಸೊ ಆ ಪೇಮೆಂಟ್ ಮೆಥಡ್ಸ್ನ ಇಲ್ಲಿ ಡಿಫೈನ್ ಮಾಡಬೇಕು. ಓಕೆ, ಸೊ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಇಲ್ಲ ಆಲ್ರೆಡಿ ಎಲ್ಲ ಮಾಡಿಬಿಡ್ತಾರೆ ಡಿಫೈನ್ ಸುಮಾರು, ಯಾಕೆಂದರೆ ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ. ನೋಡಿ 1 2 3 4 5 6 ಅಂತ ಹಾಕೊಂಡ್ಬಿಟ್ಟು, ಸೊ ABCD ಝಡ್ವರೆಗೂ ಇದೆ ಆಲ್ಮೋಸ್ಟ್. ABCDEFGH ಎಲ್ಲ ಫುಲ್ ಇದೆ. ಸೊ ಈ ಥರ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ನಾವು ಇವಾಗ ಎಕ್ಸಿಸ್ಟಿಂಗು ಯೂಸ್ ಮಾಡ್ಕೋಬೋದು, ಆರ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ನ್ಯೂ ಒನ್ ಯು ಕ್ಯಾನ್ ಕ್ರಿಯೇಟ್. ಸೊ ನಮಗೆ ಇವಾಗ ಆಲ್ರೆಡಿ ಆಗಿದೆ. ದೆನ್ ಐ ವಿಲ್ ಕ್ರಿಯೇಟ್ 2 ಆರ್ಡರ್ ಮಾಡ್ಬೋದು, ಇಲ್ಲ ಅಂದರೆ P ಕೂಡ ಮಾಡ್ಬೋದು. P ಯಾರು ಮಾಡಿಲ್ಲ. ಓಕೆ, ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ರೀಜನ್ ಬಂದ್ಬಿಟ್ಟು IN ಇಂಡಿಯಾ, ಪೇಮೆಂಟ್ ಮೆಥಡ್ P ಅಂದ್ಕೊಳ್ಳಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್. ಸೊ ಏನು ಪೇಮೆಂಟ್ ಮೆಥಡ್, ನಾವು ಫಾರ್ ಎಕ್ಸಾಂಪಲ್ IMPS ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. IMPS. ಓಕೆ, IMPS ಇದು ಔಟ್ ಗೋಯಿಂಗ್ ಪೇಮೆಂಟ್ಗಾ? ಓಕೆ, ಬ್ಯಾಂಕ್ ಟ್ರಾನ್ಸ್ಫರಾ? ಎಸ್, ಬ್ಯಾಂಕ್ ಟ್ರಾನ್ಸ್ಫರ್, ಚೆಕ್ ಅಲ್ಲ. ಓಕೆ, ಸೊ ಈ ಥರ ಕಾನ್ಫಿಗರೇಷನ್ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನೀವು ಡಾಕ್ಯುಮೆಂಟ್ ಟೈಪ್ನ ಮೇಂಟೈನ್ ಮಾಡಬೇಕು. ಸೊ ಡಾಕ್ಯುಮೆಂಟ್ ಟೈಪ್ ಏನು ಬೇಸ್ ಮೇಲೆ ಮೇಂಟೈನ್ ಮಾಡ್ತೀವಿ ಅಂದರೆ, ಆಲ್ರೆಡಿ ಸಿಸ್ಟಮಲ್ಲಿ ಕಾನ್ಫಿಗರೇಷನ್ಸ್ ಆಗಿದೆ ಡಾಕ್ಯುಮೆಂಟ್ ಟೈಪ್ ಫಾರ್ ದ ಪೇಮೆಂಟ್ ಅಂತ. ಓಕೆ, ಸೊ ಕ್ಲಿಯರಿಂಗ್ ಡಾಕ್ಯುಮೆಂಟ್ ಟೈಪ್ ಆ್ಯಂಡ್ ಡಾಕ್ಯುಮೆಂಟ್ ಟೈಪ್ ಅಂತ. ಸೊ ಗೋ ಟು ದ ಪೋಸ್ಟಿಂಗ್ ಡೀಟೇಲ್ಸ್. ಸೊ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಟೈಪ್ಸ್ ಸಿಗುತ್ತೆ. ಓಕೆ, ಸೊ ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಅಸೈನ್. ಸೊ ಏನು ಮಾಡಬೇಕು ಇವಾಗ ನಾವು, ಪೇಮೆಂಟ್ ಅಲ್ವಾ? ಸೊ ಪೇಮೆಂಟ್ ಕ್ಲಿಯರಿಂಗ್. ಓಕೆ, ಲೈಕ್ ಕ್ಲಿಯರಿಂಗ್ಗೆ. ಸೊ ಡಾಕ್ಯುಮೆಂಟ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ಯಾವ ಡಾಕ್ಯುಮೆಂಟ್ ಬರುತ್ತೋ ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ 1 ಸೆಕೆಂಡ್. ಡಾಕ್ಯುಮೆಂಟ್ ಟೈಪ್ ಫಾರ್ APP ಪ್ರೋಗ್ರಾಮ್, ರೈಟ್? ಓಕೆ, ಸೊ ಇದು ಕ್ಲಿಯರಿಂಗ್ ಡಾಕ್ಯುಮೆಂಟ್ ಟೈಪ್. ಸೊ ಇಲ್ಲಿ ZV ಹಾಕ್ಬೇಕು, ZV. ಓಕೆ, ಸೊ ದಿಸ್ ಫಾರ್ ದ ಕ್ಲಿಯರಿಂಗ್. ಸೊ ನೆಕ್ಸ್ಟ್ ಪೇಮೆಂಟ್ಗೆ. ಸೊ ಪೇಮೆಂಟ್ ಯಾವುದಿದೆ? ZP ಸ್ಟ್ಯಾಂಡರ್ಡ್. ಓಕೆ, ಪೇಮೆಂಟ್ ಪೋಸ್ಟಿಂಗ್. ಓಕೆ, ದಿಸ್ ಫಾರ್ ದ ಪೇಮೆಂಟ್. ಸೊ ಇದನ್ನು ಮೇಂಟೈನ್ ಮಾಡಿ. ಸೊ ನಾವು ಸೇವ್ ಇಟ್. ಓಕೆ, ಸೊ ಇವಾಗ ನಾನು ಪೇಮೆಂಟ್ ಮೆಥಡ್ ಕೂಡ ಮೇಂಟೈನ್ ಮಾಡಿದೆ ಫಾರ್ ದ ಕಂಟ್ರಿ. ಸೊ ನೆಕ್ಸ್ಟ್ ಕಂಪನಿ ಕೋಡ್ಗೆ ಮಾಡಬೇಕು ಮೇಂಟೈನ್. ಓಕೆ, ಪೇಮೆಂಟ್ ಮೆಥಡ್ಸ್ ಕಂಪನಿ ಕೋಡ್, ಕ್ಲಿಕ್ ಆನ್ ದಟ್. ಸೊ ಇಲ್ಲಿ ನೀವು ಕಂಪನಿ ಕೋಡ್ಗೆ ಮೇಂಟೈನ್ ಮಾಡಬೇಕು. ನಮ್ಮ ಕಂಪನಿ ಕೋಡ್ ಯಾವುದು? ಪೇಯಿಂಗ್ ಕಂಪನಿ ಕೋಡ್ JFL, ಪೇಮೆಂಟ್ ಮೆಥಡ್, ಸಾರಿ ಕಂಟ್ರಿ. ಕರೆಕ್ಟಾಗಿದೆ. ಸೊ JFL P ಪೇಮೆಂಟ್ ಮೆಥಡ್. ಸೊ ಮಿನಿಮಮ್ ಅಮೌಂಟ್, ಎಷ್ಟು ಅಮೌಂಟಿಂದ ಮ್ಯಾಕ್ಸಿಮಮ್ ಅಮೌಂಟ್. ಓಕೆ, ಸೊ ನೆಕ್ಸ್ಟ್ ಫಾರಿನ್ ಕರೆನ್ಸೀಸ್ ಅಥವಾ ಅಲೋ ಮಾಡಬೇಕು ಅಂದರೆ ಅಲೋ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನಮಗೆ ಪೇಯಿಂಗ್ ಕಂಪನಿ ಕೋಡ್ದು ಅಸೈನ್ ಮಾಡೋದು. ಓಕೆ, ಸೊ ನಾವು ಕಂಪನಿ ಕೋಡ್ ಚೆಕ್ ಮಾಡಿದ್ರೆ ನಾವು ಕಂಪನಿ ಕೋಡಿಗೆ ನೆಕ್ಸ್ಟ್ ಆಲ್ರೆಡಿ ಒಂದು ಪೇಮೆಂಟ್ ಮೆಥಡ್ ಅಸೈನ್ ಆಗಿದೆ. ಗೋ ಬ್ಯಾಕ್. ಸೊ ನೆಕ್ಸ್ಟ್ ಬ್ಯಾಂಕ್ ಡಿಟರ್ಮಿನೇಷನ್ ಮಾಡಬೇಕು. ಸೊ ಇಟ್ ಇಸ್ ಬಿಟ್ ಜಾಸ್ತಿ ಟೈಮ್ ತಗೋಗುತ್ತೆ. ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಕಂಪೇರ್ ಟು ದೀಸ್ 4 ಕಾನ್ಫಿಗರೇಷನ್ಸ್ ವಿ ಹ್ಯಾವ್ ಟು ಡೂ ಟು ದ Fiori ಅಪ್ಲಿಕೇಶನ್ ಆಲ್ಸೋ. ಸೊ Fiori ಅಪ್ಲಿಕೇಶನ್ ಕಾನ್ಫಿಗರೇಷನ್ಸ್ ಕೂಡ ಮಾಡ್ಕೋಬೇಕು. ಸೊ ಇಲ್ಲಿ ಯಾವ ಥರ ಅಂದರೆ ರ್ಯಾಂಕ್ ಆರ್ಡರ್ ಸೆಟಪ್ ಕೂಡ ಮಾಡ್ತಾ ಹೋಗ್ತೀವಿ. ಸೊ ಫಾರ್ ರ್ಯಾಂಕ್ ಆರ್ಡರ್ 1, ರ್ಯಾಂಕ್ ಆರ್ಡರ್ 2, 3 ಅಂತ. ಸೊ ಪೇಮೆಂಟ್ ಮಾಡಬೇಕಾದ್ರೆ ನೀವು ಬೇಸ್ಡ್ ಆನ್ ದ ಕಂಪನಿ ಕೋಡ್ ಸೊ ರ್ಯಾಂಕ್ ಆರ್ಡರ್ನ ಸೆಟಪ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಕಂಪನಿ ಕೋಡ್ ಹೋಗ್ಬೇಕು, ಫಸಿಷನ್ಗೆ ಹೋಗಿ
JFL ಅಲ್ವಾ, JFL. ಸೊ ಈ ಕಂಪನಿ ಕೋಡ್ಗೆ ಸೊ ರ್ಯಾಂಕ್ ಕಾರ್ಡನ್ನು ಸೆಟಪ್ ಮಾಡ್ತೀನಿ. ಫಸ್ಟ್ ನಾನು ಏನು ಸೆಟಪ್ ಮಾಡ್ತೀನೋ ಆ ರ್ಯಾಂಕ್ ಕಾರ್ಡ್ ಥ್ರೂ ಪೇಮೆಂಟ್ ರನ್ ಆಗುತ್ತೆ. ಓಕೆ, ಸೊ ಇಫ್ ಇಟ್ ಇಸ್ ನಾಟ್ ಸಕ್ಸಸ್ಫುಲ್ ದೆನ್ ಇಟ್ ವಿಲ್ ಪಿಕ್ ದ ಸೆಕೆಂಡ್ ಆರ್ಡರ್. ಓಕೆ, ದಟ್ ಇಸ್ ವಾಟ್ ವಿ ಕಾಲ್ಡ್ ಎ ರ್ಯಾಂಕ್ ಕಾರ್ಡ್. ಸೊ ರ್ಯಾಂಕ್ ಕಾರ್ಡ್ ಸೆಟಪ್ ಆದ್ಮೇಲೆ ಬ್ಯಾಂಕ್ ಅಕೌಂಟ್ಸ್ ಮಾಡಬೇಕು. ಸೊ ಬ್ಯಾಂಕ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಅಕೌಂಟ್ ID ಹೌಸ್ ಬ್ಯಾಂಕ್ನ ಕ್ರಿಯೇಟ್ ಮಾಡಬೇಕು. ಸೊ ಫಸ್ಟ್ ಹೌಸ್ ಬ್ಯಾಂಕ್ ಕಾನ್ಫಿಗರೇಷನ್ ಮಾಡಿಕೊಂಡು ಆಮೇಲೆ ಈ ಕಾನ್ಫಿಗರೇಷನ್ಸ್ನ ಮಾಡ್ಬೋದು ಬ್ಯಾಂಕ್ ಡಿಟರ್ಮಿನೇಷನ್. ಸೊ ಹೌಸ್ ಬ್ಯಾಂಕ್ ಕಾನ್ಫಿಗರೇಷನ್ಸ್ ಮಾಡೋದಕ್ಕೆ ಫಿಯರಿ ಅಪ್ಲಿಕೇಶನ್ ಥ್ರೂನೇ ಮಾಡಬೇಕು. ಓಕೆ, ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ ಎನಿಥಿಂಗ್ ನೀವು, ಸೊ ಇಲ್ಲಿ ನೋಡಿ ಪೊಸಿಷನ್ಗೆ ಹೋಗ್ಬಿಟ್ಟು JFL ಕೊಡ್ತೀವಿ. ಸೊ ಕಂಪನಿ ಕೋಡ್ JFL ಅಂಡರ್ ಅಲ್ಲಿ ನೀವು ಹೌಸ್ ಬ್ಯಾಂಕ್ನ ಕ್ರಿಯೇಟ್ ಮಾಡ್ಬೋದು. ಹೌಸ್ ಬ್ಯಾಂಕ್ ಕ್ರಿಯೇಟ್ ಮಾಡಬೇಕು ಅಂತಂದಾಗ ಇಲ್ಲಿ ನೀವು ಎಂಟ್ರೀಸ್ ಕೊಟ್ಬಿಟ್ಟು ಕ್ರಿಯೇಟ್ ಮಾಡ್ಬಿಡ್ಬೋದು ಹೌಸ್ ಬ್ಯಾಂಕ್ನ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ SBI ಅಂತ ಅಂದ್ಕೊಳ್ಳಿ, SBI 09 ಅಂತ ಹಾಕ್ತೀನಿ. ಸೊ ಕಂಟ್ರಿ ಬಂದ್ಬಿಟ್ಟು IN. ಸೊ ಬ್ಯಾಂಕ್ ಕೀ, ಸೊ ಬ್ಯಾಂಕ್ ಕೀ ಬಂದ್ಬಿಟ್ಟು SBI 1 2 3 4 5 6 ಓಕೆ ಅಂತ ಯಾವುದೋ ಒಂದು ಹಾಕ್ಕೊಡಿ. ಸೊ ಇದನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಓಕೆ, ಸೊ ಬ್ಯಾಂಕ್ ಕೀ ಕ್ರಿಯೇಟ್ ಮಾಡೋದು ಹೆಂಗೆ ಅಂದರೆ, ಸೊ FI so this is for the bank. So country and bank key SBI. So already 1 2 3 4 5 6 itto, but I will try 6. Enter. It already exists. 7. Enter. Okay, 7 illa, so 7 ತಗೊಂತಾ ಇದೀನಿ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ ಇಂಡಿಯಾದು. ಸೊ ಬ್ಯಾಂಗ್ಳೂರ್ ಬ್ರಾಂಚ್ ತಗೋಣ. ಓಕೆ, ಸೊ ನೆಕ್ಸ್ಟ್ ಪೋಸ್ಟಲ್ ಕೀ 3 4 5 6. ಸೊ ರೀಸನ್ ಕರ್ನಾಟಕ. Pick that and save. ಸೊ ಎಂಟರ್, ಸೇವ್. ಸೊ ಇವಾಗ ಇದನ್ನೇ ಕಾಪಿ ಮಾಡಿಕೊಂಡು ಇಲ್ಲೇ ಹಾಕಿ. ಓಕೆ, ಸೊ ನೆಕ್ಸ್ಟ್ ಸೇವ್. ಸೊ ಇವಾಗ ಹೌಸ್ ಬ್ಯಾಂಕ್ ಕೂಡ ಕ್ರಿಯೇಟ್ ಆಯ್ತು. ಸೊ ಬಟ್ ಬ್ಯಾಂಕ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಫಿಯರ್ ಅಪ್ಲಿಕೇಶನ್ ಬೇಕೇ ಬೇಕು. ಸೊ ರೀಡ್ ಓನ್ಲಿ ಆಕ್ಸೆಸ್ ಕೇಳುತ್ತೆ. ಸೊ ಇಫ್ ಯು ವಾಂಟ್ ಟು ಆಕ್ಸೆಸ್ ದ ಫಿಯರಿ, ಯು ಹ್ಯಾವ್ ಟು ಮೇಂಟೈನ್ ದ ಫಿಯರಿ ಟೈಲ್ಸ್. ಓಕೆ, ಇಫ್ ಯು ಕ್ಲಿಕ್ ಆನ್ ದ ಕ್ರಿಯೇಟ್ ಬ್ಯಾಂಕ್ ಅಕೌಂಟ್, ಇಟ್ ವಿಲ್ ಟ್ರಿಗರ್ ಟು ದ ಫಿಯರಿ ಅಪ್ಲಿಕೇಶನ್. ಸಿ, ಫಿಯರಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಫಿಯರಿ ಟೈಲ್ಸ್ನ ಮೇಂಟೈನ್ ಮಾಡಬೇಕು. ಸೊ ಐ ವಿಲ್ ಶೋ ಯು ಹೌ ಟು ಮೇಂಟೈನ್ ದ ಫಿಯರಿ ಟೈಲ್ಸ್ ಅಂತ ಟುಮಾರೋ ಕ್ಲಾಸ್. ಓಕೆ, ಸೊ ಇವಾಗ ಆಲ್ಮೋಸ್ಟ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ 5 ಸ್ಟೆಪ್ಸ್, ಇದು ಅರ್ಥ ಆಗಿದೆ ಅಂದ್ಕೊತೀನಿ. ಓಕೆ, ಗೋ ಬ್ಯಾಕ್. ಅಟ್ಲೀಸ್ಟ್ ಈ 4 ಸ್ಟೆಪ್ಸ್ ಅರ್ಥ ಆಗಿದ್ರೆ ಸಾಕು. ಸೊ 2 ಮತ್ತೆ ಡಿಸ್ಕಸ್ ಮಾಡ್ತೀನಿ ನಾಳೆ. ಓಕೆ, ಸೊ ಈ 4 ಸ್ಟೆಪ್ಸ್ ಅರ್ಥ ಆಗಿದ್ರೆ ದೆನ್ ಇಟ್ಸ್ ಫೈನ್. ಸೊ ನೆಕ್ಸ್ಟ್ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್. Program APP. The code is FBZP. Okay. So first all company codes. Second paying company code. Steps. Okay, so third step payment method in country. So next payment method in company. So next fifth step bank determination. So next step sixth step house bank. Okay, so it's the steps. ಸೊ ಇದ್ರಲ್ಲಿ ನಾವು ಈ ಸ್ಟೆಪ್ಸ್ ಆಗಿದೆ, ಇದು ಕೂಡ ಆಗಿದೆ, ಇದು ಕೂಡ ಆಗಿದೆ, ಇದು ಕೂಡ ಆಗಿದೆ. ಓಕೆ, ಸೊ 2 ಸ್ಟೆಪ್ಸ್ನ ಮತ್ತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ.
ಓಕೆ. ಸೊ ನಿಮಗೆ ಇದು ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಕಾನ್ಫಿಗರೇಷನ್. ಸೊ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಅಂದಾಗ ಈ ವೆಂಡರ್ ಅಗೇನ್ಸ್ಟ್ ಎಲ್ಲ ಮ್ಯಾನ್ಯುಯಲ್ ಪೇಮೆಂಟ್ ಮಾಡ್ತೀವಲ್ಲ ಒನ್ ಬೈ ಒನ್. ಸೊ ಅದ್ರ ಬದಲು APP ರನ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಇಟ್ ವಿಲ್ ಗೆಟ್ ಟ್ರಿಗರ್ ಟು ದ ಪೇಮೆಂಟ್. ಓಕೆ. ಸೊ ದಟ್ ಇಸ್ ವಾಟ್ ದ ಮೈನ್ ಇಂಟೆನ್ಷನ್ ಆಫ್ APP ಕಾನ್ಫಿಗರೇಷನ್. ಸೊ ಇದು ಅರ್ಥ ಆಗಿದೆಯಾ? ಸೊ ಏನಾದ್ರು ಡೌಟ್ಸ್ ಇದೆಯಾ? ಓಕೆ. ಸೊ ಪ್ಲೀಸ್ ಡೂ ದ ಪ್ರಾಕ್ಟೀಸ್ ಆ್ಯಂಡ್ ಗೈಸ್, ಸೊ ಯಾರ್ಯಾರು ಪೇ ಮಾಡಿಲ್ಲ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ಕೊಳ್ಳಿ. ಐ ಥಿಂಕ್ ಟುಮಾರೋ ಇಸ್ ದ ಲಾಸ್ಟ್ ಡೇಟ್, 10th. ಸೊ ನಾಳೆ ಲಾಸ್ಟ್ ಡೇಟ್ ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ ಕಿರಣ್ ಅವರು. ಸೊ ಇಟ್ ಜಸ್ಟ್ ಟೋಲ್ಡ್ ಮಿ ಟು ರಿಮೈಂಡರ್. ಓಕೆ. ಸೊ ಪೇಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಸೆಂಡ್ ದ ಸ್ಕ್ರೀನ್ಶಾಟ್ ಟು ಕಿರಣ್. ಸೊ ಪೇಮೆಂಟ್ಸ್ ಸ್ಕ್ರೀನ್ ಇದು ಲಾಗಿನ್ ಆಗ್ತಿಲ್ಲ, ಇವತ್ತು ನೋಡ್ತೀರಿ ಸ್ವಲ್ಪ. ಸೊ ಏನೇನೋ ಬರ್ತೀರಾ? ಓಕೆ. ಸೊ ಅದು ಬಿಟ್ಟು ಬೇರೆ ನೀವು ಕ್ಲೋಸ್ ಮಾಡ್ಬೋದು, ಬಟ್ ಪೇಮೆಂಟ್ ಮಾತ್ರ ಮಾಡ್ಕೊಳ್ಳಿ. ನಾಳೆ ಲಾಸ್ಟ್ ಡೇಟ್. ಸೊ ಇಫ್ ಯು ನಾಟ್ ದ ಪೇಮೆಂಟ್ಸ್ ಟುಮಾರೋ, ಮೇ ಬಿ ಟುಮಾರೋ ಕ್ಲಾಸ್ ನಿಮ್ಗೆ ಅಲೋ ಮಾಡೋದಿಲ್ಲ ಕಿರಣ್ ಅನ್ಸುತ್ತೆ. ಓಕೆ. ಓಕೆ. ಬೇರೆಯವರೆಲ್ಲ ಲಾಗ್ ಆಫ್ ಮಾಡಿ.